ಇದು ಸತೀಶ್ ಜಾರಕಿಹೊಳಿ ಅವರ ಮಾತಾದ್ರೆ ಮತ್ತೊಂದು ಕಡೆ ಪರಿಶ್ರಮ ಇರುವ ಕಡೆ ಇತಿಹಾಸ ಸೃಷ್ಟಿಯಾಗುತ್ತೆ, ನಂಬಿಕೆಗಳು ಇರುವ ಕಡೆ ಅದ್ಭುತಗಳು ನಡೆಯುತ್ತೆ. ಕೆಐಎಬಿಯಲ್ಲಿ ಕುಣಿಗಲ್ ಶಾಸಕ ಎಚ್.ಡಿ. ರಂಗನಾಥ್ ಈ ಬಗ್ಗೆ ಹೇಳಿಕೆ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಬಳಿ ಇರುವಂತಹ ಏರ್ಪೋರ್ಟ್ನಲ್ಲಿ ನಾವು ಸತ್ಯ ನಂಬಿಕೊಂಡಿದ್ದೇವೆ, ಗೆಲುವು ಸಿಗುವ ವಿಶ್ವಾಸ ಇದೆ. ಸಿಎಂ ವಿಚಾರ ಮಾತನಾಡಬಾರದು ಅಂತ ನೋಟಿಸ್ ನೀಡಿದ್ದಾರೆ. ಅದರಿಂದಾಗಿ ನಾನು ಅದರ ಬಗ್ಗೆ ಮಾತನಾಡೋದಿಲ್ಲ. ಆದರೆ ನಾನು ಹೇಳಿರುವ ಸಾಲುಗಳಲ್ಲಿ ಬಹಳಷ್ಟು ಅರ್ಥ ಇದೆ, ನೀವೇ ಅರ್ಥ ಮಾಡ್ಕೊಳ್ಳಿ ಅಂತ ಪರೋಕ್ಷವಾಗಿ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಂಗನಾಥ್ ಹೇಳಿಕೆಯನ್ನು ನೀಡಿದ್ದಾರೆ. ಎಲ್ಲ ಹೈಕಮಾಂಡರ್ ನಿರ್ಧಾರ ತೆಗೆದುಕೋತಾರೆ. ಒಂದು ನಾನು ನಂಬಿರೋಂಥದ್ದು, ಪರಿಶ್ರಮ ಇದ್ದ ಕಡೆ ಇತಿಹಾಸ ಸೃಷ್ಟಿಯಾಗುತ್ತೆ, ನಂಬಿಕೆ ಇದ್ದ ಕಡೆ ಅದ್ಭುತಗಳು ನಡೀತೆ. ನಾವೆಲ್ಲ ಸತ್ಯವನ್ನು ನಂಬ್ಕೊಂಡು ಬಂದಿದ್ದೀವಿ, ಗೆಲುವು ತರುತ್ತೆ ಅಂತ ಅಂದ್ಕೊಂಡಿದ್ದೀವಿ, ಒಳ್ಳೆಯದಾಗುತ್ತೆ. ಅಲ್ಲ, ಹಿಂದೆ ಸಾಕಷ್ಟು ಹೋಗಿ ಸರ್, ಈ ಬಾರಿ ಏನು ನಿರೀಕ್ಷೆ ಇಟ್ಕೊಂಡು ಹೋಗ್ತಾ ಇರ್ತಾರೆ? ಈಗ ಇವತ್ತು ನಾಯಕರ ಬದಲಾವಣೆ ಆಗುತ್ತೆ ಅನ್ನೋ ನಿರೀಕ್ಷೆ ಇದೆಯಾ? ಎಲ್ಲ ಒಳ್ಳೆಯದಾಗುತ್ತೆ. ಸತ್ಯಕ್ಕೆ, ಪರಿಶ್ರಮಕ್ಕೆ ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ಯಾರೆಲ್ಲ ಭೇಟಿ ಆಗ್ತಾರೆ ನೀವು ಸರ್? ನಾಳೆ ನಾನು ಯಾರನ್ನೂ ಭೇಟಿ ಆಗೋಕೆ ಹೋಗ್ತಿಲ್ಲ. ಅಂದರೆ ಡಿ ಕೆ ಸಾಹೇಬರು CM ಆಗ್ತಾರೆ ಅನ್ನೋ ಒಂದು ನೀವು ಹೇಳಿದ್ದು ಎಲ್ಲ ಶಾಲೆಗಳಲ್ಲಿರೋ ಪೋಸ್ಟರ್ಗಳು ಈಗಾಗಲೇ ಹರಿದಾಡ್ತಿದೆ. ಸತ್ಯ ಎಲ್ಲಿದೆ ಅಲ್ಲಿ ಯಾವಾಗಲೂ ಗೆಲುವು ಇದ್ದೇ ಇರುತ್ತೆ, ಒಳ್ಳೆಯದಾಗುತ್ತೆ. ನಾಳೆ ಅದು ಬಿಟ್ಟು ನಾನೇನು ಮಾತಾಡೋಕ್ಕೆ ಹೋಗೋದಿಲ್ಲ. ನಾಳೆ ನಿಮ್ಮೆಲ್ಲರ ಬೈಕೆ ಈಡೇರುತ್ತೆ ಹೇಗೆ? ನಾನು ಹೇಳಿದ್ನಲ್ಲ, ನನಗೂ ಚೀಫ್ ಮಿನಿಸ್ಟರ್ ವಿಚಾರದಲ್ಲಿ ಮಾತಾಡಬಾರ್ದು ಅಂತ ನೋಟಿಸ್ ಕೊಟ್ಟವ್ರೆ. ನಾನು ಈಗ ನಿಮಗೆ ಹೇಳಿದಂಥ ಸಾಲುಗಳಲ್ಲಿ ಭಾಳಷ್ಟು ಇದೆ, ವಿಚಾರಗಳಿದೆ, ಅರ್ಥ ಮಾಡ್ಕೊಳ್ಳಿ. ರಾಜಧಾನಿ ದೆಹಲಿ ತಲುಪಿದ ರಾಜ್ಯ ಕಾಂಗ್ರೆಸ್ ಶಾಸಕರಾದ ರಾಘವೇಂದ್ರ ಹಿಟ್ನಾಳ್, PM ನರೇಂದ್ರ ಸ್ವಾಮಿ, ಶಿವಣ್ಣ, ರುದ್ರಪ್ಪ ಲಮಾಣಿ, ಬೇಳೂರು ಗೋಪಾಲಕೃಷ್ಣ, MLCಗಳಾದ S. ರವಿ, ನಾಗರಾಜ್ ಯಾದವ್ ಎಲ್ಲರೂ ಕೂಡ ದೆಹಲಿಯನ್ನ ತಲುಪಿದ್ದಾರೆ. ಸಾಕಷ್ಟು ಜನ ಶಾಸಕರುಗಳು ಈಗಾಗಲೇ ಹೋಗಿದ್ದಾರೆ ದೆಹಲಿಗೆ. ತಂಡವಾಗಿ ದೆಹಲಿಯನ್ನ ರೀಚ್ ಆಗ್ತಾ ಇದ್ದಾರೆ. ರಾಜಧಾನಿ ದೆಹಲಿಯನ್ನ ತಲುಪಿದಂಥ ರಾಜ್ಯ ಕಾಂಗ್ರೆಸ್ ಶಾಸಕರಾದ ರಾಘವೇಂದ್ರ ಹಿಟ್ನಾಳ್, PM ನರೇಂದ್ರ ಸ್ವಾಮಿ, ಶಿವಣ್ಣ, ರುದ್ರಪ್ಪ ಲಮಾಣಿ, ಬೇಳೂರು ಗೋಪಾಲಕೃಷ್ಣ, MLCಗಳಾದ S. ರವಿ, ನಾಗರಾಜ್ ಯಾದವ್ ಎಲ್ಲರೂ ಕೂಡ ದೆಹಲಿಯನ್ನ ತಲುಪಿದ್ದಾರೆ. ಒಟ್ಟಾರೆಯಾಗಿ ಎಲ್ಲರೂ ಕೂಡ ನಾಳಿನ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಏನು ತೀರ್ಮಾನ ಬರುತ್ತೆ ಹೈಕಮಾಂಡಿಂದ ಅನ್ನೋದನ್ನ ಸದ್ಯಕ್ಕೆ ಕಾದು ನೋಡಬೇಕು. ಸಹ ಡೆಲ್ಲಿ ಹೊರಟಿದ್ದಾರೆ, ಮಾನ್ಯ ಉಪಮುಖ್ಯಮಂತ್ರಿಗಳು ಡೆಲ್ಲಿ ಹೊರಟಿದ್ದಾರೆ. ಹಾಗೆ ನಾವು ಹೋಗ್ಬೇಕಂತ ಇತ್ತಲ್ಲ, ಅದರಿಂದ ನಾವು ಸಹ ಹೋಗೋಣ, ಏನು ನಡೀತದೆ ಚರ್ಚೆ ಮಾಡ್ತಾರೆ, ಏನು ನಡೀತದೆ ಅನ್ನೋಕ್ಕೋಸ್ಕರ ನಾವು ಸಹ ಡೆಲ್ಲಿಗೆ ಭಾಳ ಜನ ಹೊರಟಿದ್ದಾರೆ. ಡೆಲ್ಲಿಗೆ MLCಗಳು ಭಾಳ 10 ಜನ MLCಗಳಿದ್ದಾರೆ, ಒಂದಿಷ್ಟು MLAಗಳು ಹೋಗಿದ್ದಾರೆ, ಒಂದಿಷ್ಟು ಜನ ಮಿನಿಸ್ಟ್ರುಗಳು ಹೋಗಿದ್ದಾರೆ. ಹಾಗೆ ನಾವು ನಾಳೆ ಒಂದು 2 ಜನ ಬರೋರಿದ್ದಾರೆ. ನಾನು ಸಹ ಮೊನ್ನೆನೇ ಹೋಗಬೇಕಾಗಿತ್ತು, ಅದಕ್ಕೆ ಇವತ್ತು ಹೊರಟಿದ್ದೀವಿ. ಸೊ ತಾವು ಕೂಡ ಸಚಿವ ಖಂಡಿತ ಅವತ್ತೇ ಹೇಳಿದೆ, ನಾವು ಒಂದು ಆಕಾಂಕ್ಷಿಗಳಿದ್ದೀವಿ. ಅದಕ್ಕಂತ ಹೆಚ್ಚಾಗಿ ಏನು ನಡೀತದೆ ನೋಡೋಣ, ಮುಂದಿನ ಸಂಪುಟ ರಚನೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಒಟ್ಟಲ್ಲಿ ನಾವು ಸಹ ವರಿಷ್ಠರು ಭೇಟಿ ಮಾಡೋಣ ಅನ್ನೋದು ದೃಷ್ಟಿಯಿಂದ ಅವ್ರ ಜೊತೆ ಹೊರಟಿದ್ದೀವಿ. DCM ಹೋದವರು ಅಥವಾ ನಮ್ಮ ಮುಖ್ಯಮಂತ್ರಿಗಳು ಎಲ್ಲಿದ್ದಾರೆ ಅವ್ರು ಭೇಟಿ ಮಾಡಿ ಬರ್ತೀವಿ ನಾವು. ಸರ್, ಎಲ್ಲಿ ಸಭೆ ಕರೆದಿದ್ದಾರೆ? ಸಭೆ ಮಾಹಿತಿ ಇಲ್ಲ ನಮಗೆ, ಗೊತ್ತಿಲ್ಲ. 11 ಗಂಟೆಗೆ ಏನೋ ಕರೆದಿದ್ದಾರಂತೆ. ನೈಟ್ ಹೋದ್ಮೇಲೆ ಗೊತ್ತಾಗುತ್ತೆ ಎಲ್ಲಿದೆ. ನಾವು ಅಲ್ಲೆಲ್ಲ ಹೋಗಿ ನಮಗೆ ಆಗಲ್ಲ. ಬಟ್ ನಾವು ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಮಾತಾಡಿಸ್ಕೊಂಡು ಒಳ್ಳೆಯದಾಗಲಿ, ಶುಭ ಅಂತ ಹಾರೈಸೋದು ಅಂತ. ಸೊ ಈಗೇನಿದೆ ಈ ಎಲ್ಲ ಗೊಂದಲಗಳಿಗೂ ನಾಳೆ ರಿಸಲ್ಟ್ ಸಿಗುತ್ತೆ ಸರ್? ನೋಡಬೇಕು, ಕಾದು ನೋಡಬೇಕಲ್ಲ. ಗೊಂದಲಗಳನ್ನು ಬಗೆಹರಿಸೋದು ಕೇಂದ್ರ ನಾಯಕರು. ಅವ್ರು ಮನಸ್ಸು ಮಾಡಿದ್ರೆ ಯಾವತ್ತೂ ಬಗೆಹರಿಸ್ಬೋದಲ್ವ. ಅವ್ರು ಮನಸ್ಸು ಮಾಡಬೇಕು. ಬಹುಶಃ ನಾಳೆ ಏನಾದ್ರು ಮನಸ್ಸಾಗ್ಬೋದು, ಏನೋ ಗೊತ್ತಿಲ್ಲ. ನೋಡೋಣ, ಕಾದು ನೋಡೋಣ ಏನಾಗುತ್ತೆ ಅಂತ. ನಾವು ಹೋಗ್ತಾ ಇದ್ದೀವಿ, ಚರ್ಚೆ ಮಾಡೋಣ. ಹೈಕಮಾಂಡು ಆಸಕ್ತಿ ತೋರಿಸಿದೆ. ಕರ್ನಾಟಕ ರಾಜ್ಯದ ರಾಜಕೀಯ ಆಗುವ ಪರಿಸ್ಥಿತಿಗಳನ್ನು ಅಧ್ಯಯನ ಮಾಡಿ ಮುಖ್ಯಮಂತ್ರಿಗಳು ಮಾತಾಡಿ ಸರ್ ನೀವು. ಈಗಾಗಲೇ ಮುಖ್ಯಮಂತ್ರಿಗಳಿರೋದ್ರಿಂದ ಸರ್, ಅಂದರೆ ಈಗ DK ಶಿವಕುಮಾರ್ CM ಆಗಬೇಕು ಅಂತ ಸಾಕಷ್ಟು ಜನ ಅವರ ಕಾರ್ಯಕರ್ತರು, ಶಾಸಕರು ಅಭಿಮಾನಿಗಳು ಕಾಯ್ತಾರೆ. ಆ ಒಂದು ಸುಸಂದರ್ಭ ಬರ್ತಾ ಇದೆ ಸರ್. ಮುಖ್ಯಮಂತ್ರಿಗಳು ಆಗ್ತಕ್ಕಂಥದ್ದು ಈಗ ಹೈಕಮಾಂಡ್ ಕೈಯಲ್ಲಿದೆ. ಹೈಕಮಾಂಡು ಸೂಕ್ತವಾದಂಥ ತೀರ್ಮಾನ ತೆಗೆದುಕೊಳ್ಳೋಕ್ಕಂಥ ಕಾಲ ಬಂದಿದೆ ಸರ್. ಕೆಲವರು ಈಗ ಎಲ್ಲ ವಿವಾದಗಳಿಗೆ ತೆರೆ ಎಳೆಯೋ ಅಂತಿಮ ಸಮಯ ಬಂದಿದೆ. ಕರ್ನಾಟಕದ ಬದಲಾವಣೆ ಇದೆಯಾ ಸರ್? ಈಗ ಚರ್ಚೆ ಆಗುತ್ತಾ ನಾಳೆ ಅಂತ? ಅದ್ರ ಬಗ್ಗೆ ಯಾರು ಮಾತಾಡಿಲ್ವಲ್ಲ. ಅಲ್ಲ, ಈಗ ಬರ್ತಾ ಇರೋದು ಹೈಕಮಾಂಡ್ ತೆರೆ ಇನ್ನು ಸದೃಢ ಇಬ್ಬರು ನಾಯಕರುಗಳು ಬರ್ತಕ್ಕಂಥದ್ದು ಕಾಂಗ್ರೆಸ್ನ ಸದೃಢಗೊಳಿಸಲಿಕ್ಕೆ ಒಮ್ಮತದಿಂದ ಕೆಲಸ ಮಾಡಲಿಕ್ಕೆ.
ಹಲವಾರು ಈಗ ಚುನಾವಣೆಗಳ ಹತ್ರ ಬಂದಿದೆ, MLCದು ಇದೆ, ರಾಜ್ಯಸಭಾದು ಇದೆ, ಅದನ್ನೆಲ್ಲ ವಿಚಾರಗಳನ್ನು ಹೈಕಮಾಂಡಲ್ಲಿ ಚರ್ಚೆ ಮಾಡಲಿಕ್ಕೆ ಬರ್ತಾರೆ. ದಟ್ ಇಸ್ ಅ ಪಾರ್ಟ್ ಆಫ್ ದ ಗವರ್ನೆನ್ಸ್ ಅಲ್ವಾ. ಒಂದಲ್ಲ ಒಂದು ದಿವಸ ಮಾಡಲೇಬೇಕಾಗ್ತದೆ. ಅದನ್ನು ಹೈಕಮಾಂಡಿನ ಮಾರ್ಗದರ್ಶನ ಮೂಲಕ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿಯವರ ಮಾರ್ಗದರ್ಶನ ಮೂಲಕ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿ ಜೊತೆಗೂಡಿ ಮಾಡ್ತಕ್ಕಂಥ ಕೆಲಸ, ರಾಜ್ಯದ ಹಿತದೃಷ್ಟಿಯಿಂದ ಮಾಡ್ತಕ್ಕಂಥ ಕೆಲಸವನ್ನು ಖಂಡಿತವಾಗ್ಲೂ ಮಾಡ್ತಾರೆ. ನಿಮ್ಮ ಪ್ರಕಾರ CM ಬದಲಾವಣೆ ಚರ್ಚೆನೇ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ? ಅದ್ರ ಬಗ್ಗೆ ನನಗಂತೂ ಗೊತ್ತಿಲ್ಲ. ಒಬ್ಬ ಮುಖ್ಯ ವಕ್ತಾರನಾಗಿ ನಾನು ಇದ್ದೇನೆ ಕೂಡ. ಆ ರೀತಿಯಂತಹ ಒಂದು ಸಪ್ರೇಟಾಗಿ ಚರ್ಚೆಗಳು, ವಿಚಾರಗಳು ಬರಲ್ಲ. ಅವಶ್ಯಕತೆ ಬಿದ್ದಾಗ ಅವಶ್ಯಕವಾಗಿರ್ತಕ್ಕಂಥ ನಿರ್ಣಯಗಳನ್ನು ಹೈಕಮಾಂಡು ಸದೃಢವಾಗಿ ತಗೊಳ್ತಕ್ಕಂಥ ಎಲ್ಲ ನಿರ್ಧಾರಗಳನ್ನು ಮಾಡ್ತಾರೆ. ಹಾಂ, ಖರ್ಗೆ ಸಾಹೇಬರು ನಮ್ಮ ರಾಜ್ಯದವರು ಮತ್ತು AICC ಅಧ್ಯಕ್ಷರಾಗಿದ್ದರು. ಅವ್ರನ್ನೂ ಕೂಡ ಭೇಟಿಯಾಗಿ ನಾವು ನಮ್ಮ ಬೇಡಿಕೆಗಳನ್ನು ಮಂಡಿಸಿದ್ದೇವೆ. ಮುಂದಿನ ರೀಶಫಲಲ್ಲಿ ನಮ್ಮಂಥವರ ಯುವಕರು ಕೂಡ ಭಾಳ ವರ್ಷಗಳಿಂದ ಕೆಲಸ ಮಾಡಿರ್ತಕ್ಕಂಥ ನಮ್ಮಂಥವ್ರಿಗೂ ಕೂಡ ಅವಕಾಶಗಳನ್ನು ಕೊಡಬೇಕು. ನಾನು ಮುಖ್ಯ ವಕ್ತಾರನಾಗಿ ಪಕ್ಷವನ್ನು ಯಾವಾಗಲೂ ಕೂಡ ಡಿಫೆಂಡ್ ಮಾಡ್ಕೊಂಡು ಬಂದಿರತಕ್ಕಂಥ ನಾವೊಬ್ಬ ನಿಷ್ಠಾವಂತ ಕಾರ್ಯಕರ್ತರಿಗೆ ಕೊಡೋದಾದರೆ ನಮ್ಮಂಥವ್ರಿಗೂ ಕೊಡಬೇಕು ಅಂತಕ್ಕಂಥ ವಿಚಾರಗಳನ್ನು ಕೇಳಿದ್ದೀವಿ. ರಾಜ್ಯಸಭೆಯಲ್ಲೂ ಕೂಡ ನಮ್ಮಂಥವ್ರಿಗೆ ಕಾರ್ಯಕರ್ತರಿಗೆ ಅವಕಾಶ ಮಾಡಿಕೊಡಿ ಅಂತಕ್ಕಂಥ ವಿಚಾರನ ಮನವಿ ಮಾಡಿದ್ದೇನೆ. ಅವರು ನೋಡ್ತೀನಿ ಅನ್ನೋ ಹೇಳಿದ್ದಾರೆ. ಭಾಳಷ್ಟು ಜನ ವಿಧಾನ ಪರಿಷತ್ ಸದಸ್ಯರಿಂದಲೂ ಕೂಡ ಈ ಸರಿ ಒತ್ತಡ ಜಾಸ್ತಿ ಇದೆ. ಇಲ್ಲಿ ನೋಡಿ ನಮಗೆಲ್ಲ ಅಸೆಂಬ್ಲಿಯಲ್ಲಿ ಚಾನ್ಸ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ನಾವು ವಿಧಾನ ಪರಿಷತ್ ಬಂದಿದ್ದೇವೆ. ನಾವು ಕೂಡ ಬ್ಲಾಕ್ಗಳಿಂದ ಕೆಲಸ ಮಾಡಿಕೊಂಡು ಬೂತ್ಗಳ ಮಟ್ಟದಿಂದ ಬೆಳೆದು ಇಷ್ಟು ಮಟ್ಟಕ್ಕೆ ಬೆಳೆದು ಬಂದ ನಮಗೆ ಅವಕಾಶಗಳು ಸಿಕ್ಕಿದೆ.